ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭಕ್ಕೆ ಭಾಷಣಗಳನ್ನ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಪ್ರೀತಿಯ ಗೆಳೆಯ ಗೆಳತಿಯರೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿಗಳೇ, ಈ ಅದ್ಭುತ ಶಾಲೆಗೆ, ಕಾಲೇಜಿಗೆ ನಾನು ವಿದಾಯ ಹೇಳಲು ನಾನು ಅನುಭವಿಸುತ್ತಿರುವ ನೋವು ಹೇಳಿಕೊಳ್ಳಲು ನನಗೆ ಕಷ್ಟವಾಗುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಶಾಲೆ, ಕಾಲೇಜಿನ ಭಾಗವಾಗಿರುವುದು ನನ್ನ ಜೀವನದ ಒಂದು ಅದ್ಭುತ ಕ್ಷಣವಾಗಿದೆ ಮತ್ತು ನಾನು ಇಲ್ಲಿ ಗಳಿಸಿದ ನೆನಪುಗಳು ಮತ್ತು ಅನುಭವಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಸಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ನೇಹ, ಬೆಂಬಲ ಮತ್ತು ಸೌಹಾರ್ದತೆಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ನಾನು ಬಯಸುತ್ತೇನೆ. ನಾವು ಯಶಸ್ಸಿನ ಉತ್ತುಂಗದಿಂದ ನಿರಾಶೆಯ ಕೆಳಮಟ್ಟಕ್ಕೆ ಮತ್ತು ನಡುವೆನಿರುವ ಎಲ್ಲದಕ್ಕೂ ಹಲವು ಅನುಭವಗಳನ್ನು ಒಟ್ಟಿಗೆ ಹಂಚಿಕೊಂಡಿದ್ದೇವೆ. ಅಂತಹ ವೈವಿಧ್ಯಮಯ ಮತ್ತು ಪ್ರತಿಭಾವಂತ ವ್ಯಕ್ತಿಗಳ ಜೊತೆಗೆ ಬೆಳೆಯಲು ಮತ್ತು ಕಲಿಯಲು ಸಂಪೂರ್ಣ ಸಂತೋಷವಾಗಿದೆ. ನಮ್ಮ ಶಿಕ್ಷಕರು ಮತ್ತು ಸಿಬ್ಬಂದಿಗೆ ನಿಮ್ಮ ಮಾರ್ಗದರ್ಶನ ಮತ್ತು ನಮ್ಮ ಶಿಕ್ಷಣ ಮತ್ತು ಯೋಗಕ್ಷೇಮಕ್ಕೆ ಸಮರ್ಪಣೆಗಾಗಿ ನನ್ನ ಪ್ರಾಮಾಣಿಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾನು ಬಯಸುತ್ತೇನೆ. ಶ್ರೇಷ್ಠತೆಗಾಗಿ ಶ್ರಮಿಸಲು ನೀವು ನಮಗೆ ಸ್ಫೂರ್ತಿ ನೀಡಿದ್ದೀರಿ, ಎಂದಿಗೂ ಬಿಟ್ಟುಕೊಡುವುದಿಲ್ಲ ಮತ್ತು ನಮ್ಮ ಭಾವೋದ್ರೇಕಗಳು ಮತ್ತು ಆಸಕ್ತಿಗಳನ್ನು ಸ್ವೀಕರಿಸಲು ನಿಮ್ಮ ದಣಿವರಿಯದ ಪ್ರಯತ್ನಗಳು ಗಮನಕ್ಕೆ ಬಂದಿಲ್ಲ ಮತ್ತು ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಉತ್ತಮ ವ್ಯಕ್ತಿಗಳಾಗಿ ಬದಲಾಗಿದ್ದೇವೆ. ಎಲ್ಲ ಒಳ್ಳೆಯ ವಿಷಯಗಳು ಕೊನೆಗೊಳ್ಳಬೇಕು ಎಂಬ ಗಾದೆಯಂತೆ ಜೀವನದ ಮುಂದಿನ ಹಂತಕ್ಕೆ ತೆರಳುತ್ತಿರುವಾಗ ಇಲ್ಲಿ ಗಳಿಸಿದ ನೆನಪುಗಳು ಮತ್ತು ಸಂಬಂಧಗಳ ಬಗ್ಗೆ ದುಃಖದ ತುಡಿತದೊಂದಿಗೆ ಈ ಅದ್ಭುತ ಶಾಲೆಗೆ, ಕಾಲೇಜಿಗೆ ನಾನು ವಿದಾಯ ಹೇಳಲು ಬಯಸುತ್ತೇನೆ. ನಾನು ಇಲ್ಲಿರುವ ಸಮಯದಲ್ಲಿ ಗಳಿಸಿದ ಸಾವಿರಾರು ನೆನಪುಗಳು, ಅನುಭವಗಳಿಗೆ ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.